ಈ ಶೀರ್ಷಿಕೆ ಬಗ್ಗೆ ಮಾತ್ರ ನಂಗೆ ಬಹಳ ಬಹಳ ರೋಚಕವಾಗಿದೆ ಅದು. ಈ ರೀತಿಯಾಗಿ ಒಬ್ಬ ಪತ್ರಕರ್ತರು ಅಥವಾ ಉಪಸಂಪಾದಕರು ಸಂಪಾದಕರು ಶೀರ್ಷಿಕೆಯಲ್ಲಿ ಮುಖ್ಯ, ಅದ್ರ ಮುಖದ ಹಿಡಿಬೇಕಾಗಿರ್ತಕ್ಕಂಥದ್ದು. ಹೇಗೆ ನಾವು ಪ್ರೊಮೋ ಬಗ್ಗೆ ಮಾತಾಡ್ತೀವಿ ಇದರಲ್ಲಿ 6-7 ಪ್ಯಾರಾಗಳಲ್ಲಿ ಓದಬಹುದಾದಂತ ಸುದ್ದಿಯ ಸಾರವನ್ನ ತಲೆಬರಹದಲ್ಲಿ ಕೊಡಬೇಕು. ಈಗ ಅವರು ಬಮ್ ಗುಮ್ ಅಂತ ಅಂದ್ರಲ್ಲ, ಅದು ನಿರಂತರವಾಗಿ ಪತ್ರಿಕೆ ಓದೋರ್ಗೆ ಅಷ್ಟೇ ಆ ಮಾರ್ಮಿಕವಾದ ಪದಗಳು ಅರ್ಥ ಆಗುತ್ತೆ. ಈಗ ನಾವು ಒಂದೊಂದು ಪತ್ರಿಕೆಗಳು ಈಗ ಬರ್ತಿರ್ತಕ್ಕಂಥ ಪತ್ರಿಕೆಗಳು 3 ಸಾಲುಗಳ ಹೆಡ್ಲೈನ್ ಬರ್ತಾ ಇದೆ. ಎಷ್ಟು ಅಸಹ್ಯವಾಗಿರ್ತಾನೆ ಅಂದ್ರೆ ಒಂದೇ ಸಾಲಿನಲ್ಲಿ ಕೊಡಬಹುದು, ಆದ್ರೆ ಅವರಿಗೆ ಅದು ಪರಿಶ್ರಮವೋ ಅದರ ಹಿಂದಿನ ಅನುಭವವೋ ಏನೂ ಇರೋದಿಲ್ಲ. ತಲೆಬರಹ ಬಹಳ ಮುಖ್ಯ. ಹೆಡ್ಡಿಂಗ್ ಅದ್ರೊಳಗಂತೂ ಪತ್ರಿಕೆಗಳಲ್ಲಿ ಮಾಸ್ಟರ್ ಹೆಡ್ ಅಂತ ಬರುತ್ತೆ, ಲೀಡ್ ಬರ್ತಕ್ಕಂಥದ್ರೊಳಗೂ ಕೂಡ ಅದು ಬಹಳ ಸ್ವಾರಸ್ಯಕರವಾಗೇ ಇರಬೇಕು. ಈಗ ಈ ಪ್ರಸ್ತುತ ನಮ್ಮಲ್ಲಿ ನಡೀತಿರ್ತಕ್ಕಂಥ ಸೀಟು ಹಂಚಿಕೆ, ಅಧಿಕಾರ ಹಸ್ತಾಂತರದ ಸುದ್ದಿಗಳನ್ನ ನಾವು ಹೇಗೆ ಕೊಡಬಹುದು, ಎಷ್ಟು ಮಟ್ಟಕ್ಕೆ ಚಿಕ್ಕದಾಗಿ ಕೊಡಬೇಕು ಅನ್ನೋ ಒಂದು ಜಾಣ್ಮೆ ಇದ್ದರೇನೆ ಪತ್ರಿಕೆಗೂ ಒಂದು ರೂಪ ಬರುತ್ತೆ ಮತ್ತು ಓದುಗನಿಗೂ ಕೂಡ ಸ್ವಾರಸ್ಯ ಇರುತ್ತೆ. ನೋಡಿ, ಇದನ್ನ ಲಿಂಗರಾಜ್ ಅವರು ಹೇಳಿದ್ದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ನಾನು. ಇದಕ್ಕೆ ಶೀರ್ಷಿಕೆಗೆ ಲಂಕೇಶಿಂದ ಕಲ್ತಿದ್ದು ಅವನಲ್ಲಿ ಹುಟ್ಟು ಪ್ರತಿಭೆಯಿಂದ ಬಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತು, ರವಿ ಬೆಳಗೆರೆ ಅದು ಅದ್ಭುತವಾದ ಟೈಟ್ಲ್ಗಳೇ ನಿಮ್ಗೆ ಇದಾಗ್ಬಿಡೋದು. ಪತ್ರಿಕೆ ಓದ್ತಾ ಇದ್ದದ್ದು ಯಾಕೆಂದ್ರೆ ಆ ಪತ್ರಿಕೆನ ಆ ಶೀರ್ಷಿಕೆಗಳು ತಲೆ ಬರಹಗಳು ಹಂಗಿರೋದು ಆ ಮನುಷ್ಯಂದು. ಅದ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಆರಂಭದ ಶುರು ಪತ್ರಿಕೆಯಿಂದ ಹಿಡಿದು ಒಂದು ಸಂದರ್ಶನ ಮಾಡಕ್ಕೆ, ಹಿಂಗೆ ಈ ತರ ಸಂದರ್ಶನ ಮಾಡಕ್ಕೇನೆ ನಾನು BC ರಾಮಚಂದ್ರ ಶರ್ಮಾ ಮನೆ ಕರ್ಕೊಂಡು ಹೋದ ಬೈಕಲ್ಲಿ ಕೂತ್ಕೊಂಡು ಸಂಜೆ ಟೈಮು ಸಂದರ್ಶನ ಮಾಡ್ತಾ ಇದ್ದೀನಿ. ಮಾಡ್ತಾ ಕೊನೆ ಹಂತಕ್ಕೆ ಬಂದೆ ನಾನು. ಸರ್ ಚಕ್ ಪಟ್ ಪ್ರಶ್ನೆಗಳು ಅಂದೆ, ಹೇಳು ಅಂದ್ರೆ. ಅವರು ವಿದೇಶದಲ್ಲಿ ಇದ್ದು ಬಂದವರು ಬಹಳ ವರ್ಷ. ಕೇಳ್ತಾ ಇದ್ದ ಪ್ರಶ್ನೆಗಳು ಎಂತವು ಅಂತ ಹೇಳಿದ್ರೆ ನಾವೆಲ್ಲ ಯೋಚನೆ ಮಾಡ್ಬೋದು ತಕ್ಷಣಕ್ಕೆ ಕೊನೆಗೆ. ಹಂಗೆ ದೊಡ್ಡ ಕವಿ, ಪ್ರಾಮಾಣಿಕ, ನೀವು ಇಷ್ಟಪಡುವ ಭಾಷೆ, ಇಷ್ಟಪಡುವ ದೇಶ, ಇಷ್ಟಪಡುವ ಪುಸ್ತಕ, ಇಷ್ಟಪಡುವ ಈ ಥರದ ಪಟ ಪ್ರಶ್ನೆಗಳು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಚೆನ್ನಾಗಿದೆ, ಕಂಟಿನ್ಯೂ ಮಾಡುವ. ಅದಾದ್ಮೇಲೆ ಮುಂದಿನ ವಾರದಲ್ಲಿ ನಾನು ಬರೆದ ರೈಟಪ್ ಥರದ್ದು ಇಂಟರ್ವ್ಯೂ ಇರಲಿಲ್ಲ. ಫುಲ್ಲು ಅವನ ಭಾಷೆಗೆ ತಕ್ಕನಾಗಿ ಬದಲಾಯಿಸಿ ಅದ್ಭುತವಾಗಿ ಅದನ್ನು ಬರೆದು ಬಿಟ್ಟಿದ್ರು. ನನಗೆ ಸ್ವಲ್ಪ ಆರಂಭದಲ್ಲಿ ನಿರಾಶೆ ಆಯಿತು. ಓದ್ತಾ ಹೋದಾಗ ಅಲ್ವಾ ಹೀಗೂ ಬರಿಬೋದಲ್ವ ಒಂದು ಸಂದರ್ಶನನ, ಎಷ್ಟು ರೀರೈಟ್ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ಬಿಡ್ತಾನೆ ಈ ಮನುಷ್ಯ ಕೂತ್ಕೊಂಡು. ಕಲ್ಸಿದ್ ನನಗೇನು ಅಂತ ಹೇಳಿ ರವಿ ಬೆಳಗೆರೆ ಒಂದು ಸಂದರ್ಶನವನ್ನ ಬರೀ ಪ್ರಶ್ನೋತ್ತರಗಳಾಗಿರಬಾರ್ದು, ಹೇಗ್ ಮಾಡ್ಬೇಕು ಅಂತ ಇಡೀ ಬರಹನ ಇಟ್ಕೊಂಡು ಬೇರೆ ಪ್ರಶ್ನೆಗಳು ನಂದು ಇತ್ತು, ಉತ್ತರಗಳಿತ್ತು. ಆದ್ರೆ ಅವನ ಒಂದು ಭಾಷೆ ಇತ್ತಲ್ಲ, ಚೇಂಜ್ ಮಾಡಿದ್ನಲ್ಲ, ಅದು ಬಹಳ ಸ್ವಾರಸ್ಯಕರ. ತುಂಬಾ ತಿಕ್ಕಾಟ ನಡೀತಿತ್ತಲ್ವೇ ಇತ್ತು ಪತ್ರಿಕೆಗಳಲ್ಲಿ. ಆದ್ರೆ ಇಬ್ಬರು ದೈತ್ಯರು ಓದುಗ ವರ್ಗವನ್ನು ಸೃಷ್ಟಿ ಮಾಡೋದ್ರಲ್ಲಿ ಇಬ್ಬರಿಗೂ ಕೂಡ ಇವನ್ ಹೆಚ್ಚು ಇವನ್ ಕಡಿಮೆ ಅಂತ ಹೇಳಂಗೆ ಇಲ್ಲ. ಅದು ರೋಚಕವಾದ ಭಾಷೆ. ಲಂಕೇಶ್ ಅವರು ಪತ್ರಿಕಾ ರಂಗದಲ್ಲಿ ಬಹಳ ನಿಧಾನವಾಗಿ ಮೇಲೆ ಬಂದಂತ ವ್ಯಕ್ತಿ. ರವಿ ಬೆಳಗೆರೆ ಅವರು ದಿಢೀರ್ನೆ ಬಂದಂತ. ಸ್ವಲ್ಪ ಅವರ ಬ್ಯಾನರ್ ಅಲ್ಲೇ ಒಂದಿದೆ, ಪ್ರತಿ ಗುರುವಾರದ ಅಚ್ಚರಿ ಅಂತ ಇರ್ತಿತ್ತು. ಜಾಣಿಯರ ಪತ್ರಿಕೆ ಅಂತ ಇವ್ರು ಹಾಕೊಳ್ಳೋರು. ಜಾಣಿಯರ ಪತ್ರಿಕೆ ಇವರು ಪ್ರತಿ ಗುರುವಾರ ಅಚ್ಚರಿ ಅವ್ರದ್ದು. ಅಂದ್ರೆ ಆ ಟೈಟ್ಲ್ ಅಲ್ಲೇ ಕೂಡ ಪ್ರತಿ ಗುರುವಾರ ಅಚ್ಚರಿ ಏನೋ ಇದೆ ಅನ್ನೋದನ್ನ ಕುತೂಹಲ ಮೂಡಿಸತಕ್ಕಂಥ ಪತ್ರಿಕದ ಒಂದು ತಂತ್ರ. ಇವತ್ತಿನ ದಿನಪತ್ರಿಕೆಗಳಲ್ಲಿ ಯಾರಂಗೆ ಟ್ಯಾಗ್ ಲೈನ್ ಹಾಕ್ತಾರೆ? ಯಾರು ಹಾಕಲ್ಲ. ಪ್ರಜಾವಾಣಿನೇ, ಕನ್ನಡಪ್ರಭ ಸಮೀಕ್ಷೆ. ಒಂದು ಸರ್, ಓದುಗ ವರ್ಗವನ್ನು ಸೃಷ್ಟಿ ಮಾಡಿದ ಇಬ್ಬರೂ ಕೂಡ ಕನ್ನಡ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಕ್ಷೇತ್ರ ಇಬ್ಬರು ಕೂಡ ಎಷ್ಟು ಪುಸ್ತಕಗಳು ಖರ್ಚಾಗ್ತಿದ್ವು, ಏನು ದೋಸೆ ತರ ಪುಸ್ತಕಗಳು ಮುರುಮುದ್ರಣ ಮನುಷ್ಯಂದು. ಲಂಕೇಶ್ ಪತ್ರಿಕೆ ಸ್ವಲ್ಪ ವೈಚಾರಿಕತೆ ಇತ್ತು. ಅನೇಕ ಆಧುನಿಕ ಸಾಹಿತ್ಯ, ನವ್ಯ ಸಾಹಿತ್ಯ ಬಂದಾಗ ಅವ್ರಿಗೆಲ್ಲ ಇದು ಮಾಡಿದ್ರು. ಮತ್ತೆ ನವ್ಯ ಸಾಹಿತ್ಯಗಳನ್ನ ಜಾಲಾಡಿಸಿದ್ರು. ಅವ್ರ ಸ್ನೇಹಿತರುಗಳನ್ನ ಸ್ವಲ್ಪ ಖಾಸಗಿ ಸಂದರ್ಭಗಳು ಕೂಡ ತಗೊಂಡು ಲಂಕೇಶ್ ಜಾಲಾಡ್ತಿದ್ರು. ರವಿ ಬೆಳಗೆರೆ ಅವ್ರ ಕಾಸ್ಬಾತ್ ಆಗ್ಲಿ, ಕೆಲವು ಅಂಕಣಗಳು ತುಂಬಾ ಚೆನ್ನಾಗಿತ್ತು, ಜನಗಳನ್ನ ಹತ್ರ ಸರಿತಿತ್ತು. ಸಾಹಿತ್ಯದ ಕಾವ್ಯಮಯವಾದ ಹತ್ತಿರವಾದ ಭಾಷೆ. ಅಂದ್ರೆ ಕೆಲವು ಹೇಗೆ ಅಂದ್ರೆ ಪತ್ರಿಕೆಯಲ್ಲಿ ಜನಪ್ರಿಯ ದೃಷ್ಟಿಯಿಂದ ಯಾವುದೋ ಒಂದು ಮುಖ್ಯ ಪ್ರಜಾವಾಣಿನೋ, ಕನ್ನಡ ಸಣ್ಣದ ಯಾವುದೋ ಒಂದು ಕೊಲೆನೋ, ಯಾವುದೋ ಒಂದು ವ್ಯಭಿಚಾರದ ಕೇಸು, ಇನ್ನೊಂದೇನೋ ಇದ್ದಾಗ ಅದನ್ನ ಅವರ ಇವನ್ ಕಳಿಸ್ಬಿಟ್ಟು ಅದನ್ನ ವರ್ಣರಂಜಿತವಾಗಿ ಒಂದು ಅರ್ಧ ಪುಟ ತುಂಬಿಸ್ಬಿಡೋರು. ಅದಕ್ಕೆ ಸ್ವಲ್ಪ ನಾನ್ ನೋಡಿದ ಮಟ್ಟಿಗೆ ಅದಕ್ಕೆ ಓದುಗರು ಜಾಸ್ತಿ ಇದ್ರು ಅಂತ ಅನ್ಸುತ್ತೆ. ಅಂದ್ರೆ ಅದನ್ನ ಈ ತರದ ವೈಚಾರಿಕತೆ, ಕಾಸ್ಬಾತ್ ಆಗ್ಲಿ, ಕೆಲವು ಇನ್ನೊಂದು ಯಾವುದೋ ಒಂದು
ಅಂಕಣ ಬರಿತಾ ಇದ್ರು. ಅದೆಲ್ಲ ತುಂಬಾ ಭಾಷೆ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ತುಂಬಾ ಚೆನ್ನಾಗಿತ್ತು. ಈ ತರದ ರೋಚಕತೆಯನ್ನು ಅವ್ರ ಪತ್ರಿಕೆಯಲ್ಲಿ ಒಂದಿಷ್ಟು ಬರಂಗೆ ಮಾಡಿಕೊಂಡು ಸ್ವಲ್ಪ ಓದುಗರು ಹೆಚ್ಚಿನ ಗುರುವಾರ ಬಂತು ಅಂದ್ರೆ ಆಯ್ ಬೆಂಗಳೂರು ತಗೊಂಡು ಓದ್ಬೇಕು ಅನ್ನೋ ಬುಧವಾರ ಲಂಕೇಶ್ ಬುಧವಾರ ಮಾಸ್ಟರ್ ಹಿರಣಿಯವರ ಒಂದು ನಾಟಕದ ವೈಖರಿ ಏನಿತ್ತು, ನೇರ ದಿಟ್ಟ ನಿರಂತರ, ಅದನ್ನ ರವಿ ಬೆಳಗೆರೆ ರೂಢಿಸಿಕೊಂಡಿತ್ತು. ರವಿ ಬೆಳಗೆರೆಯ ಹಾಯ್ ಬೆಂಗಳೂರು ಪತ್ರಿಕೆ ಬರೋಷ್ಟಕ್ಕೆ ರಾಜಕೀಯ ಆಗಲೇ ಹಳಸೋಗಿತ್ತು, ಅದಾಗಲೇ ಹೊಲಸಾಗಿತ್ತು. ಪ್ರತಿಯೊಂದು ಒಬ್ಬ ರಾಜಕಾರಣಿಯ ರಾತ್ರಿ ಮತ್ತು ಹಗಲಿನ ಅವನ ಜೀವನದ ನೋಟ ಒಳನೋಟಗಳನ್ನೆಲ್ಲ ರಸವತ್ತಾಗಿ ಕೊಡ್ತಿದ್ರು. ಮತ್ತೆ ಅವ್ರಿಗಿದ್ದ ಪ್ರವಾಸದ ನೋಡಿ, ಅದು ನೋಡಿ ಪ್ರೀತವಾದ ಪ್ರವಾಸ. ಖಂಡಿತ ಆ ಮನುಷ್ಯ ಇಬ್ರದು ಸರ್, ಇಬ್ರು ಲಂಕೇಶ್ ಕೂಡ ಅಷ್ಟೇನೆ. ಬುಧವಾರ ಪತ್ರಿಕೆ ಬಂತು ಅಂದ್ರೆ ಕಾರ್ ತಗೊಂಡು ಸುಮ್ಮನೆ ಹೋಗ್ತಾ ಇರೋದು, ಎಲ್ಲೋ ಯಾರನ್ನೋ ಭೇಟಿ ಮಾಡೋದು, 4 ದಿನ ಬರೋದು. ಈ ಮನುಷ್ಯಂದು ಅಷ್ಟೇ. ಈಗ ಉತ್ತರ ಕನ್ನಡ ಜಿಲ್ಲೆ ಹತ್ರ ಯಾವ್ದೋ ಒಂದು ಇಂಟೀರಿಯರ್ ಪ್ಲೇಸ್ ಅಲ್ಲಿ ಒಂದಷ್ಟು ಜಾಗ ತಗೊಂಡು ಅಲ್ಲೊಂದು ತೋಟ ಮಾಡಿ ಇಲ್ಲಿ ಮುಗಿಸೋದಂದ್ರೆ ಅಲ್ಲಿ ಕೊಟ್ಬಿಡೋದು ಕಾರ್ ತಗೊಂಡು. ಅಲ್ಲಿ ಒಂದ್ ಸ್ವಲ್ಪ ಆಸ್ತಿ ಮಾಡ್ಕೊಂಡು ಒಂದ್ ಸ್ವಲ್ಪ 4 ದಿನ ಇರಂಗೆ ಎಂಜಾಯ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೋದ್ರು ಕೂಡ ಪ್ರವಾಸ ಪ್ರಿಯ ಮನುಷ್ಯ ನಿಜವಾಗ್ಲೂ ಕೂಡ. ಅನೇಕ ಪ್ರದೇಶಗಳಿಗೆ ಹೋದಾಗೆಲ್ಲ ಅಲ್ಲಿಯ ಸ್ವಾರಸ್ಯಗಳ ಬಗ್ಗೆ ಟಿಪ್ಪಣಿ ಮಾಡೋದು, ನಮಗೆ ತಿಳಿಸೋದು, ಯಾರನ್ನ ಭೇಟಿ ಮಾಡುವಂತ ವಿಚಾರಗಳು, ಇವೆಲ್ಲರೂ ಕೂಡ ಇಬ್ರು ಕೂಡ ಕೆಲಸ ಮಾಡಿದ್ರು. ಅದರಲ್ಲಿ ಒಂಚೂರು ಜಾಸ್ತಿ ಕೆಲಸ ಅಂದ್ರೆ ನೋಡಿ, ಪ್ರಜಾವಾಣಿ ಬಗ್ಗೆ ಮಾತ್ರ ಸಂಯುಕ್ತ ಕನ್ನಡಪ್ರಭವು ಕೂಡ ಒಳ್ಳೆಯ ಸೃಷ್ಟಿ ಲೋಕವನ್ನು ಮಾಡಿತ್ತಲ್ವೇ? ಹೌದು, ಕನ್ನಡಪ್ರಭ ಚೂಬಾಣ ಅಂತ ಅಂಕಣ, ಚೂಬಾಣ ಅಂಕಣ. ಆಮೇಲೆ ಪ್ರತಿದಿನ ಒಂದೊಂದು ಅಂಕಣಗಳು ಶುರು ಮಾಡೋರು ಅವರು. ಅದ್ರೊಳಗೆ ಚೂಬಾಣ ಅನ್ನೋದೇ ಒಂದು ಹೊಸ ಬಾಣವಾಗಿತ್ತು. ಅದಕ್ಕೆ ಪ್ರಜಾವಾಣಿ ಆ ಕಾಲದ ಇದಕ್ಕೆ ವೈಎನ್ಕೆ ಅವರು ಎಂತ ಅಲ್ವೇ, ವೈಎನ್ ಕೃಷ್ಣಮೂರ್ತಿ ಅವರು ಎಂತ ಪತ್ರಿಕೆ ಸಂಪಾದಕಿ ಎಲ್ಲ ಓದ್ಬೇಕು ಅನ್ಸುತ್ತೆ. ಈಗ ಯಾರೇ ಇರ್ಬೋದು, ರಾಮಚಂದ್ರ ಇರ್ಬೋದು, ಬೇರೆ ಬೇರೆ ಈಗಿನ ಭಟ್ರು ಇರ್ಬೋದು, ಸಂಪಾದಕಗಳು ಕೆಲವು ಅಪರೂಪಕ್ಕೆ ಬರೆದ್ರು ತುಂಬಾ ಮುಖ್ಯವಾದ ವಿಚಾರನ ಅಲ್ಲಿ ಹಿಂದೆ ನಾಗರಾಜ್ ಅವರಿಗೆ ಸಂಪಾದಕರು ಮಾತ್ರ ಸಂಪಾದಕೀಯ ಬರೀತಾ ಇದ್ರು. ಹಾಗಾಗಿ ಅದು ಎಷ್ಟು ಮಹತ್ವ ಮತ್ತೆ ಒಳಗಳನ್ನ ಒಳಗೊಂಡಲ್ಲ. ಅದನ್ನೇ ಖಾತ್ರಿ ಅವ್ರಿಗೆ ಹೇಳಿದ್ದ, ಮುಖಪುಟಕ್ಕೆ ಸಂಪಾದಕೀಯ ತಂದವರು ಅಂತ. ನಾನು ಈ ಸಂಜೆ ಇದ್ದಾಗ 1-2-3 ಸರಿ ಸಂದರ್ಭದಲ್ಲಿ ಮಾತ್ರ ಮುಖಪುಟದಲ್ಲಿ ಬಂತು. ಅದು ರಾಜ್ಕುಮಾರ್ ಅವರ ಸಾವಾಗಿರ್ಬೋದು, ಉರ್ದು ಗಲಭೆ ಆಗಿರ್ಬೋದು, ಮತ್ತೆ ಕನ್ನಡ ಪರ ಹೋರಾಟ, ಕಾವೇರಿ ಹೋರಾಟಗಳ ಸಂದರ್ಭಗಳ ವಿಶೇಷ ಸಂದರ್ಭಗಳಲ್ಲಿ ಬರ್ತಾ ಇತ್ತು ಸಂಪಾದಕೀಯ. ಫ್ರಂಟ್ ಬಂತು ಅಂದ್ರೆ ಓದಕನ್ಗೆ ಏನೋ ಒಂದ್ ರೀತಿ ರೋಮಾಂಚನ, ಏನ್ ಈ ಅಂಕಣ ಇಲ್ಲಿ ಬಂದಿದೆ, ಏನೋ ವಿಶೇಷ ಇರ್ಬೇಕು ತಾನೆ. ಅದು ಓದುಗನನ್ನ ಓದಿಸುವಂತೆ ಮಾಡುವ ಅಂಕಣ. ಅದು ಒಳಗಡೆ ಇರೋದ್ರಿಂದ ಇವತ್ತು ಒಳಪುಟ ತೆಗೆಯುವಷ್ಟು ವ್ಯವಧಾನ ಇಲ್ಲದ ಕಾರಣ ಮುಖಪಟ್ಟವನ್ನಷ್ಟೇ ಓದಿ ಅಲ್ಲ ಎಸೆದು ಹೋಗ್ತಾರೆ. ಈಗ ನೋಡಿ, ಸಂಪಾದಕೀಯಕ್ಕೆ ಬಹಳ ಮಹತ್ವ ಇದೆ. ಇವ್ರು ಹೇಳ್ದಂಗೆ, ಲಿಂಗರಾಜ್ ಅವ್ರು ಹೇಳ್ದಂಗೆ, ಈಗ ನಾವು ಪ್ರಜಾವಾಣಿ ಪತ್ರಿಕೆ ಸಂಪಾದಕೀಯ ಬಂದ ತಕ್ಷಣ ಓದ್ಬಿಡ್ತೀವಿ, ಹಿಂದೆ ಯಾವುದೋ ಪತ್ರಿಕೆ ಓದ್ತೀವಿ, ಇನ್ನೊಂದು ದಿನಪತ್ರಿಕೆ ಹೆಸರು ಹೇಳೋದಿಲ್ಲ, ಬೇಡ ಅದು. ಹೌದು. ಬಟ್ ಈಗ ಅವ್ರು ಹೆಂಗ್ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಂಪಾದಕೀಯನೂ ಬಿಟ್ರು, ಎಡಿಟೋರಿಯಲ್ ಪುಟದಲ್ಲಿ ಬರ್ತಾ ಇರುವಂತ ಲೇಖನಗಳು ಬಿಟ್ರು, ವಾಚಕರ ವಾಣಿ ಪತ್ರನೂ ಬಿಟ್ರು, ನಗರದಲ್ಲಿ ಇಂದು ಕಾಲಂಗಳು ಬಿಟ್ರು. ಎಲ್ಲ ಪತ್ರಿಕೆಗಳು ಇವ್ರು ಹೇಳ್ದಂಗೆ ವಾಚಕರ ವಾಣಿ ನಿಂತೋಯ್ತು. ಪ್ರಜಾವಾಣಿ ಒಂದೇ ಇವತ್ತು ಪ್ರತಿಕ್ರಿಯೆಗೆ ಅವಕಾಶವಿಲ್ಲ. ಈಗ ಪ್ರಜಾವಾಣಿ ಅಂತದ್ದು ನೀಟಾಗಿ ಪ್ರಜಾವಾಣಿ ಒಂದು, ಬೇರೆ ಪತ್ರಿಕೆಗಳು ಸ್ವಲ್ಪ ಜಾಗ ಇದ್ರೆ ಒಂಚೂರು ಹಾಕೊಳ್ತಾರೆ ಕೆಲವರು. ಒಂದು ಪತ್ರಿಕೆ ಅಂತೂ ದಿನಪತ್ರಿಕೆ ಅದು ಪೂರ್ತಿ ಅದನ್ನ ನಾಶನೇ ಮಾಡ್ಬಿಡ್ತು. ನಗರದಲ್ಲಿ ಇಂದು ಇಲ್ಲ ಸರ್. ಈಗ ನೋಡಿ, ಇಲ್ಲಿ ಏನೋ ಕಾರ್ಯಕ್ರಮ ನಡೀತೈತಿ, ವಿಶ್ವಂ ಟಿವಿ ಒಳಗೆ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಪ್ಪ, ಮೇಲ್ಗಡೆ ಜಾಗ ಇದೆ ನಿಮ್ದು, ಕುತ್ಕೊಂಡಿದ್ವಲ್ಲ ಕಾಫಿ ಕುಡಿಯಕ್ಕೆ, ಅಲ್ಲಿ ಒಂದು ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಏನೋ ಚರ್ಚೆ ಮಾಡ್ತೀರಿ, ಇಲ್ಲೊಂದು ಕಾರ್ಯಕ್ರಮ ನೀವು ಇನ್ವಿಟೇಷನ್ ಕಳಿಸ್ತೀರಿ, ಬರೋದೇ ಇಲ್ಲ ಅಂತ ಹೇಳಿದ್ರೆ ಜನಕ್ಕೆ ನಮ್ಗೆ ಗೊತ್ತಾಗಬೇಕು. ನೋಡಿ, ಪ್ರಜಾವಾಣಿ ಮುಂದೆ ನೋಡ್ಬೇಕಾ ನಾವು, ಇನ್ನೊಂದು ಪತ್ರಿಕೆ ನೋಡ್ಬೇಕು. ಬಾಟಮ್ ನಲ್ಲಿ ಒಂದಷ್ಟು ಜಾಗ ಇತ್ತು ಇಂದು ನಗರದಲ್ಲಿ ಇಂದೊಂದಕ್ಕೆ, ಈಗ ಅದು 4-5 ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿ ಜರುಗಿಸಿದ್ದಾರೆ. ಪ್ರಜಾವಾಣಿ ಒಂದು ಚೆನ್ನಾಗಿ ಸಂಯುಕ್ತ ಕನ್ನಡದಲ್ಲಿ ಒಂದು ಬರ್ತಾ ಇದೆ, ಇನ್ನು ಕೆಲವು ಪತ್ರಿಕೆಗಳು ಬರ್ತಾ ಇದೆ. ನನಗೆ ತುಂಬಾ ಬದಲಾಗಿದೆ. ನಾನು ಅದ್ರ ಬಗ್ಗೆ ಸಂಪಾದಕರು ಕೂಡ ತುಂಬಾ ಹೇಳಿದೆ. ನಾನು ಒಂದಿನ ಪತ್ರಿಕೆ ಇದ್ದಕ್ಕಿದ್ದಕ್ಕೆ ಮನೆಗೆ ಬಂತು, ನೋಡ್ತಾ ಇದ್ದೆ. ಈಗ ನೋಡ್ತಾ ಇದ್ದ ಕೂಡಲೇ ಸುವರ್ಣ ವಿಜಯ ಕರ್ನಾಟಕ ಅಂತ ಬಂತು. ಇದ್ಯಾವ್ದು ಸುವರ್ಣ ವಿಜಯ ಕರ್ನಾಟಕ? ಹೆಸರೇ ಕೇಳಿದ್ರು ನಾನಿದು, ಇದೇನಿದು ಅಂತ ಕೇಳಿದ್ರೆ, ಯಾರೋ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಟೈಟ್ಲ್ ಕೊಟ್ಬಿಟ್ರು. ನಾನು ತಕ್ಷಣ ಅವ್ರಿಗೆ ಹೇಳಿದೆ, ಯಾವ ಒಂದು ಹಂತಕ್ಕೆ ಬಂದಿದೆ ಪತ್ರಿಕೆಗಳು ಇವತ್ತು. ಪತ್ರಿಕೆಗಳಿಗೆ 25 ರೂಪಾಯಿ ಖರ್ಚಾಗತ್ತೆ ಪ್ರಕಟಣೆಗೆ, ನಿಜ, ನಾನು ಒಪ್ಕೊಳ್ಳಿಲ್ಲ ಅಂತ ಹೇಳ್ದ. ಜಾಹೀರಾತುಗಳಿಂದ ಪತ್ರಿಕೆ ನಮಗೆ ಅಷ್ಟು ಕಡಿಮೆ ಬೆಲೆಯಲ್ಲಿ ತಲುಪ್ತಾ ಇರೋದು ನಿಜ. ಆದ್ರೆ ನಿಮ್ ಪತ್ರಿಕೆಯನ್ನೇ ನೀವು ಇನ್ನೊಬ್ರು ಬಿಟ್ಕೊಡೋ ಮಟ್ಟಕ್ಕಾದ್ರೆ ಇವತ್ತು ನಡೀತಿದೆ. ಇವತ್ತು ಎಲ್ಲ ಪತ್ರಿಕೆಗಳು ಸುವರ್ಣ ವಿಜಯವಾಣಿ ಅಂತ ಬರುತ್ತೆ. ಸುವರ್ಣ ಯಾರು ನಿಮಗೆ ಅದನ್ನ ಕೊಂಡ್ಕೊಳ್ತಾರೋ ಅವರಿಗೆ ಟೈಟಲ್ ಕೊಟ್ಬಿಡ್ತಕ್ಕಂತ ಎಂತ ಒಂದು ದುರಂತ ಅವಸ್ಥೆಗೆ ನಾವು ತಲುಪಿದ್ದೀವಿ. ಅಂದ್ರೆ ಮಾರುಕಟ್ಟೆಯ ಇದರಲ್ಲಿ ಇವತ್ತು ಕೊಳ್ಳುಬಾಕ ಸಂಸ್ಕೃತಿ ಒಳಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಹಣ ಮಾಡುವಂತದ್ದು ಪತ್ರಿಕೆಗಳಲ್ಲೂ ಕೂಡ
ಗೊತ್ತಿದೆ ನಿಮ್ಗೆ ಕೆಳಗಡೆ ಸ್ಪಾನ್ಸರ್ಸ್ ಆರ್ಟಿಕಲ್ಗಳು, ಹೌದು ಹೌದು, ಸ್ಪಾನ್ಸರ್ ಸುದ್ದಿಗಳು, ಸ್ಪಾನ್ಸರ್ ಸುದ್ದಿಗಳು, ಇಡೀ Sponsor ಪತ್ರಿಕೆಯಲ್ಲಿ ಸುದ್ದಿಗಳು. ಸ್ಪಾನ್ಸರ್ ಸುದ್ದಿಗಳೇ ಬರುತ್ತೆ. ಪ್ರಾಯೋಜಿತ ಎಲ್ಲ ಹೌದು 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 ಹೌದು. ಒಂದು ಪುಟನೂ ತಗೊಂತಾರೆ, ಅದರಿಂದನೇ ಸ್ವಲ್ಪ ಪತ್ರಿಕೆಯಲ್ಲಿ ದುಡ್ಡು, ಯಾಕೆ ದುಡ್ಡಿಂದ ನೋಡ್ಬೇಕಲ್ಲ, ಎಷ್ಟೋ ಜನ ದುಡ್ಡು ಲಾಸ್ ಮಾಡ್ಕೊಂಡು Election time ಅಲ್ಲಂತೂ ಅದರದ್ದೇ ಆರ್ಭಟ. ಅದ್ರದ್ದು ಅವ್ರದೇ ಆರ್ಭಟ. ನನಗೆ ನನಗೆ ತುಂಬಾ ಕಾಡಿದ್ದೇನು ಅಂತಂದ್ರೆ, ಪ್ರಜಾವಾಣಿ ಎಷ್ಟು ಮಟ್ಟಿಗೆ ವ್ಯಾಪಿಸ್ಕೊಂಡಿತ್ತಲ್ವೇ. ಹೌದು. ಎಲ್ಲರ ಮನೆಯಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ ಇವೆ ಸಂವಿತಕ ಇವೆ ಹಾರಾಡ್ತಿತ್ತು. ಇದಕ್ಕೆ ವಿಜಯ್ ಸಂಕೇಶ್ವರ್ ಅವರು ವಿಜಯ ಕರ್ನಾಟಕ ಬಂದ್ರು ₹1 ಪತ್ರಿಕೆ ಕೊಡ್ತೀವಿ ಅಂತಕ್ಕಂಥ ಒಂದು ಕ್ರಾಂತಿಯನ್ನು ಶುರು ಮಾಡಿದ್ರು. ಇದಕ್ಕೆ ಎಲ್ಲರೂ ಇರ್ಬೋದು ಮಾರುಕಟ್ಟೆ ಸ್ಟ್ರಾಟಜಿ ತಪ್ಪು ಮಾಡಿದ್ರು ಅವರು. ಇವತ್ತು ಅನೇಕ ಜಿಲ್ಲಾ ನಾನು ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದವನು, ಅವರು VRL ಪತ್ರಿಕೆ 3 ಪತ್ರಿಕೆಯಲ್ಲಿ ಕೆಲಸ ಮಾಡಿದವನು ನಾನು ವಿಜಯ ಕರ್ನಾಟಕ ಆರಂಭದಲ್ಲಿದ್ದೆ, ವಿಜಯವಾಣಿಯ ಆರಂಭದಿಂದನೂ ಕೂಡ ನಾನು ಇದ್ದವನು. 3 ವರ್ಷ ಆದ್ಮೇಲೆ ಬಂದಿರೋನು. ಅದಾದ್ಮೇಲೆ ಉಷಾ ಕಿರಣ ಅವ್ರು ಹೇಳಿದ್ರೆ, ವೆಂಕಟನಾರಾಯಣ ಹೆಸರು ಹೇಳಿದ್ರು. ವೆಂಕಟನಾರಾಯಣ ಹೆಸರು ನೆನಪು ಮಾಡ್ಕೊಳ್ಳೇಬೇಕು ನಾನು. ನನಗೇನಾದ್ರೂ ಪತ್ರಿಕೋದ್ಯಮದಲ್ಲಿ ಒಂದು ಜೀವ ಕೊಟ್ಟಿದ್ರೆ ಮತ್ತೆ ನನ್ನನ್ನು ರಕ್ಷಣೆ ಮಾಡಿದ್ರು ವೆಂಕಟನಾರಾಯಣ ಅವರು ಕೂಡ. ಯಾಕಂದ್ರೆ ಅವ್ರಿಗೆಲ್ಲ ಬ್ಯಾಕ್ ಗ್ರೌಂಡ್ ಹೇಳಿದ್ರು, ಸುಮಿತ ಕರ್ನಾಟಕದ್ದು ಶ್ಯಾಮರಾವ್ ಅವರು ಶಿಷ್ಯರು, ಇವರು ಕೂಡ ಪಂಚೆ ಯಾವಾಗ್ಲೂ ಕೂಡ ಅವರು ಅವ್ರದೇ ಆದ ಭಕ್ತಿ ಪರಂಪರೆ, ಅವ್ರ ಒಂದು ದೈವ ಭಕ್ತಿ ಜಾಸ್ತಿ ಇತ್ತು. ನಾವು ದೈವ ಭಕ್ತರೇನಲ್ಲ ನಾವು, ಆದ್ರೆ ನಾನು ಇಲ್ಲ ಅದನ್ನೇ ಹೇಳ್ಬೇಕು. ನನ್ನನ್ನ ನೋಡಿ ಮಾನವೀಯತೆಯಿಂದ ನೋಡಿದ್ರಲ್ಲ ಅವರು. ನಾನು ನನ್ನ ಗುರು ಸ್ಥಾನದಲ್ಲಿ ಅವ್ರು ಇಟ್ಟಿದ್ದೀನಿ ನಾನು ಇವತ್ತು ಕೂಡ. ವೆಂಕಟನಾರಾಯಣ ಮರೆಯಕ್ಕಾಗೋದಿಲ್ಲ ನಮ್ಗೆ ಅವರು. ನಮ್ಗೊಂದು ಆಶ್ರಯ ಕೊಟ್ಟರು ಅವರು. ನಮ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಹೇಳಿದ್ರೆ ಬಿಟ್ಬಿಟ್ಟು ಬಂದ್ರು ಪತ್ರಿಕೆ ಅಂತ. ನಾನು ಅನೇಕ ಪತ್ರಿಕೆ ಬಿಟ್ಟು ಬಂದ್ರು ಅಲ್ಲಿ ಬಿಟ್ಟು ಹೋಗುವಂತ ಸಂದರ್ಭ ನಿರ್ಮಾಣ ಆದಾಗ ಮಾಲೀಕರ ಹತ್ರ ಮಾತಾಡಿದ್ರು, ಇಲ್ಲ ಹುಡುಗ ಏನು ತಪ್ಪು ಮಾಡಿಲ್ಲ, ಏನೋ ಇದರಿಂದ ಪಿತೂರಿ ಇದೆ, ನಾನು ಪ್ರತ್ಯೇಕಿಸ್ತೀನಿ ಇರಿ ಅಂತ ಹೇಳಿ ಪ್ರತ್ಯೇಕಿಸಿದ್ರು, ಬಿಡ್ಲಿಲ್ಲ, ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಇದು ಅವ್ರ ಮಾನವೀಯತೆ. ಇಲ್ಲಾಂದ್ರೆ ಅವತ್ತಂಗೆ ಲಿಂಗರಾಜ್ ಹತ್ರ ಹೊರಗಡೆ ಬಂದಾಗ ನನ್ನನ್ನು ಹೊರಗಡೆ ಕಳಿಸ್ಬಿಡಿದ್ರೆ ನಾನು ಮತ್ತೆ ಬೀದಿ ಬಿಡ್ತಿದ್ದೆ. ಈ ತರ ನನ್ನ ರಕ್ಷಣೆ ಮಾಡಿದಂತಾರೆ ಅವರು. ಹೀಗಾಗಿ ಒಂದು ಚೂರು ನಾನೊಂದು ಪಕ್ಕಕ್ಕೆ ಹೋಗ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಈ ಪತ್ರಿಕೆಗಳ ಸಂಪಾದಕೀಯದ ಬಗ್ಗೆ ಮಾತಾಡಿದ್ರಿ, ವಾಪಸ್ ಬರ್ತೀನಿ. ಚಂದ್ರಶೇಖರ ಪಾಟೀಲ್ ಎಲ್ಲರಿಗೂ ಗೊತ್ತಿದೆ. ಅವರು ಬಿಟ್ಟು ತಕ್ಷಣಕ್ಕೆ ಅವರು ಕೊಡ್ತಾ ಇದ್ದಂತ ಒಂದು ಹಾಸ್ಯ ಪ್ರಜ್ಞೆ ಇದೆಯಲ್ಲ ಮನುಷ್ಯನಿಗೆ, ಆತ ಒಬ್ಬ ಪತ್ರಕರ್ತನಾಗಿ ಸಂಕ್ರಮಣ ಪತ್ರಿಕೆ, ಇಂಗ್ಲಿಷ್ ಪ್ರೊಫೆಸರ್ ಆಗಿ ಸಂಕ್ರಮಣ ಪತ್ರಿಕೆ ಆರಂಭ ಮಾಡಿದ್ರು. ಆ ಸಂಕ್ರಮಣ ಪತ್ರಿಕೆ ಇನ್ಸ್ಪಿರೇಷನ್ ನಾವು ಅನ್ವೇಷಣೆ ಅಂತ ಸಾಹಿತ್ಯ ಪತ್ರಿಕೆ ಶುರು ಮಾಡಕ್ ಕಾರಣ ಆಗಿದ್ದು ಅವ್ರ ಪತ್ರಿಕೆ. ಅಲ್ಲಿ ಚಂಪಾ ಕಾಲಂ ಅಂತ ಎಷ್ಟು ಚೆನ್ನಾಗಿ ಅವರು ದೀರ್ಘವಾಗಿ ಲೇಖನಗಳು ಬರೆದ್ರು ಕೂಡ ಇವತ್ತು ಕೂಡ ಓದುವಂತ ಸಂಪಾದಕೀಯ ಯಾವ್ದಾದ್ರು ಇದ್ರೆ ಇಂಥ ಪತ್ರಿಕೆಗಳಲ್ಲಿ ಚಂಪಾ ಕಾಲಂ, ಅದು ಹೆಸರೇ ಚಂಪಾ ಕಾಲಂ. ರಾಜಕೀಯ ತಗೊಳ್ತಾ ಇದ್ರು, ಭಾಷೆ ಬಗ್ಗೆ ತಗೊಳ್ತಾ ಇದ್ರು, ಅವರು ಹೋರಾಟದ ಬಗ್ಗೆ ತಗೊಳ್ತಾ ಇದ್ರು. ಗೊತ್ತಾರ ಹೋರಾಟಗಾರರೇ ಅವರು. ಬಂಧನಕ್ಕೊಳಗಾದವರು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂಥವ್ರು, ಇಂಗ್ಲಿಷ್ ಪ್ರೊಫೆಸರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ಆಗಿದ್ದವರು ಅವರು. ಹಿಂಗಾಗಿ ಇಂಗ್ಲಿಷ್ ಪ್ರೊಫೆಸರ್ ಒಬ್ರು ಧಾರವಾಡದಿಂದ ಬಂದು ಕನ್ನಡವನ್ನು ಆವರಿಸಿದ್ರಲ್ಲ, ಇಡೀ ಇದರಲ್ಲಿ ಭಾಷೆಯನ್ನ ಸೃಷ್ಟಿ ಮಾಡಿದ್ರಲ್ಲ, ನಾಟಕಕಾರರು ಕೂಡ. ಹೀಗಾಗಿ ನಾವು ಈ ಪತ್ರಿಕೋದ್ಯಮ ಬಗ್ಗೆ ಮಾತಾಡುವಾಗ ಚಂಪಾ ಅಂತವ್ರು ಕೂಡ ನಾವು ನೆನಪು ಮಾಡ್ಕೊಳ್ಳೇಬೇಕು ಅನಿವಾರ್ಯ. ಮೈಸೂರಿನ ಆಂದೋಲನದ ರಾಜಶೇಖರ್ ಕೊಟ್ಟಿರೋ ಎಂತ ಅದ್ಭುತವಾದ ಕ್ರಾಂತಿಯನ್ನೇ. ಅದು ವಾರಪತ್ರಿಕೆ ಶುರು ಮಾಡಿ, ದಿನಪತ್ರಿಕೆ ಮಾಡಿ, ನಮ್ಮಲ್ಲಿ ವಾರಪತ್ರಿಕೆ ಶುರುವಾಗಿತ್ತು. ಪ್ರೆಸ್ ಹೋಗ್ತಾ ಇದ್ವಿ ನಾವು. ಆಂದೋಲನ ಮಾಡಿದ್ವಾಗಿಯೂ ಕೂಡ ಆಂದೋಲನವನ್ನೇ ಮಾಡಿದಂತಹ ಪತ್ರಿಕೆ ರಾಜಶೇಖರ್. ಎಷ್ಟು ಸರ್ಕ್ಯುಲೇಷನ್ ಮೈಸೂರು ಮರೆಯಕ್ಕಾಗತ್ತಾ ಲಿಂಗಣ್ಣ? ಅವರು ಎಷ್ಟು ವರ್ಷಗಳು ನಿರಂತರವಾಗಿ ಮೈಸೂರಲ್ಲಿ ಮೈಸೂರು ಮಿತ್ರ ಅವ್ರದೇನೆ, ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು, ಗಣಪತಿ ಅವರು ಒಬ್ಬ ಎಂತ ಸೌಜನ್ಯಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅವ್ರಿಗೆ ಅನೇಕ ಬಾರಿ ಮೈಸೂರಿನಲ್ಲಿ ಆ ತರದೊಂದು ಸಾಂಸ್ಕೃತಿಕ ವಾತಾವರಣಕ್ಕೆ ಆಂದೋಲನ ಮೊದಲ ಬುನಾದಿ. ಎಲ್ಲರ ಮನೆಗೂ ಕೂಡ ಪ್ರಜಾವಾಣಿ ಬಂದ ಹಾಗೆ, ಇನ್ನೊಂದು ಪತ್ರಿಕೆ ಬಂದ ಹಾಗೆ ಆಂದೋಲನ ಹಾಕಿಸ್ತಾರೆ. ಸರ್, ಇದ್ರ ಜೊತೆಗೆ ನಮ್ಮ ಸ್ಥಳೀಯವಾಗಿ ಕೆಲವು ಪತ್ರಿಕೆಗಳು ಬರ್ತಿದ್ವಲ್ಲ. ಈಗ ದಾವಣಗೆರೆನಲ್ಲಿ ನಮ್ಮ ಜನತಾವಾಣಿ ಇದೆ, ಎಷ್ಟು ಪ್ರಬುದ್ಧವಾಗಿ ಕೆಲಸ ಮಾಡ್ತಿದ್ವಲ್ಲ ಸರ್. ನಂಬರ್ 1 ಆಗಿದೆ ತುಮಕೂರಿನಲ್ಲಿ. ಇವ್ರದ್ದು ಅದು ಈಗ ಪ್ರಾದೇಶಿಕ ಪತ್ರಿಕೆ ಆಗಿ ಚೆನ್ನಾಗಿ ಬರ್ತಾ ಇದೆ. ನಾಗೇನವ್ರ ಪತ್ರಿಕೆ ಪ್ರಜಾಪ್ರಗತಿ ಅಲ್ಲಿ ಚೆನ್ನಾಗಿ, ರಾಯಚೂರು ವಾಣಿ ಚೆನ್ನಾಗಿ ಬರ್ತಾ ಇದೆ. ಅದು ಚಿಕ್ಕಮಂಗ್ಳೂರಲ್ಲಿ, ಹಾಸನಲ್ಲಿ ಒಂದು ಪತ್ರಿಕೆ, ನಾನು ಒಂದೇ ಒಂದು ಪ್ರಸಂಗ ಹೇಳಕ್ಕೆ ಇಷ್ಟಪಡ್ತೀನಿ. ಜನತಾ ಮಾಧ್ಯಮ ಇದೆ. ನಾನೊಬ್ಬ ಸಾಹಿತ್ಯದ ಅಭಿಮಾನಿ. ಎಲ್ಲ ಕಾರ್ಯಕ್ರಮ ನೀವು ಇದು ನಗರದಲ್ಲಿ ನೋಡಿ, ಪ್ರಜಾವಾಣಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀನಿ. ಗಾಂಧಿ ಸಾಹಿತ್ಯ ಸಂಘ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತು, ನೈನಾ, ಶೇಷಾದ್ರಿಪುರಂ ಕಾಲೇಜು. ಒಂದ್ಸತಿ ನೈನಾದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಚಂಪಾ ಅವರು, ನಮ್ಮ ರವಿ ಬೆಳಗಾರಿ ಅವರು, ಚಂಪಾ ಅವ್ರದ್ದೊಂದು 60 ವರ್ಷದ ಏನೋ ಒಂದು ಕಾರ್ಯಕ್ರಮ ಅಲ್ಲಿ ಮಾಡಿದಾಗ
ಚೋರ್ಗುರು ಚಂಡಾಲ್ ಶಿಷ್ಯರು ಇವರೆಲ್ಲ ಚಂಡಾಲ್ ಶಿಷ್ಯರು ಅಂತ ಒಂದು ಹೇಳಿಕೆ, ಸುಮ್ಮನೆ ಸ್ಟೇಟ್ಮೆಂಟ್ ತುಂಬಾ ತಮಾಷೆ ಆಗಿತ್ತು. ಆಮೇಲೆ ಮಾತಾಡಿದಾಗ ಇನ್ನೊಬ್ರು ಯಾರು ಹೇಳಿದ್ರು, ಚಂಪಾ ಅವರು ವಯಸ್ಸಾಗೋಯ್ತು, ಅದಕ್ಕೆ ನಾವು ಟೀ ಶರ್ಟ್ ಹಾಕೊಂಡು ಇದ್ ಬಂದಿ ಅಂತೇಳಿ ಅವಾಗಿಂದ ಟೀ ಶರ್ಟ್ ಹಾಕೊಂತಿದ್ದಾರೆ ಅಂತ ಒಂಥರ ಸುಮ್ಮನೆ ಹಾಸ್ಯವಾಗಿ ಇದಾಗಿದ್ರು. ಮತ್ತೆ ರವಿ ಬೆಳಗೆರೆ ಅವರು ಹೇಳಿದ್ರು, ನಮ್ಮ ಗುರುಗಳು ಹೇಳಿದ್ರು ಚೋರ್ಗುರು ಚಂಡಾಲ್ ಶಿಷ್ಯರು ಅಂತ. ನಾವು ಚಂಡಾಲ್ ಶಿಷ್ಯರೇನಲ್ಲ, ನಮ್ಮ ಗುರುಗಳು ಚೋರ್ ಇರ್ಬೋದು ಅಂತ. ಬಹಳ ಆಮೇಲೆ ಇವರು ಮಹಾ ಜಿಪ್ಪುಂಡ್ರು ಕಣ್ರಿ, ನಾವ್ ಎಣ್ಣೆ ಹೊಡಿಯಕ್ ಹೋಗ್ತೀವಿ, ಇಷ್ಟೇ ಕೊಡ್ತಾರೆ, ಸಾಕ ಅಂತಾರೆ. ನಾವು ಗಡಂಗಟ್ಲೆ ಕುಡಿಯೋಂತಾರು, ಅದ್ರಲ್ಲೂ ಚೌಕಾಸಿ ಕಂಡ್ರಿ ಇವರು ಅಂತ ಹೇಳಿ ಒಂಥರ ತುಂಬಾ ತಮಾಷೆಯಾಗಿ ಸಾಂದರ್ಭಿಕವಾಗಿ ಒಂಥರ ಹ್ಯೂಮರಸ್ ಆಗಿ ಇತ್ತು ನಯನದಲ್ಲಿ ಒಂದು ಕಾರ್ಯಕ್ರಮ. ನಾಗರಾಜ್ ಪಾಟೀಲ್ ಪುಟ್ಟಪ್ಪ ಅವ್ರು ಮಾಡಿದ ವಿಶ್ವವಾಣಿ ಅಲ್ಲ ಸರ್, ನೀವು ಬಹಳ ಚೆನ್ನಾಗಿ ನೆನಪು ಮಾಡ್ಕೊಂಡ್ರಿ. ಇಲ್ಲ ನಿಮ್ಗೆ ನೋಡಿ, ನಮಗೆ ಕೆದಕ್ತಾ ಇದೀರಿ ನೀವು ನೆನಪುಗಳಿಗೆ. ನೋಡಿ, ಪತ್ರಿಕೋದ್ಯಮದಲ್ಲಿ ನನಗೆ ಹಿರಿಯರಲ್ಲಿ ಇಬ್ಬರು ನೆನಪು ಮಾಡ್ಕೊಳ್ಳೇಬೇಕು. 95 ವಯಸ್ಸಿನ ಬೆಂಗಳೂರಲ್ಲಿ ಇರುವಂತ ಕಲ್ಲೆ ಶಿವೋತ್ತರಂ ಜನಪ್ರಗತಿಯನ್ನ ಬೆಳೆಸಿದಂತವ್ರ ಹೆಸರು ಬಹಳ ಚೆನ್ನಾಗಿ ಗೊತ್ತಿರಲಿಲ್ಲ. 92ನೇ ವಯಸ್ಸಿನವರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರಲಿಲ್ಲ ಅವ್ರಿಗೆ. ಎಂತ ವೈಚಾರಿಕ ಪ್ರಜ್ಞೆಯನ್ನ ಸೃಷ್ಟಿ ಮಾಡಿದವರು, ರಾಜಕಾರಣದಲ್ಲಿ ಎಂತ ಇದನ್ನು ಕೊಟ್ಟವರು. ದೇವರಾಜ ಅರಸುರವರ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಕಲ್ಲೆ ಶಿವೋತ್ತಮರವರು ಬೆಂಬಲಿಗ ಇದ್ದವರು. ಆ ಪತ್ರಿಕೆಗೆ ನಾನು ಕೆಲಸ ಮಾಡಿದ್ದೀನಿ, ನನ್ನ ಕಥೆಗಳು ಬಂದಿದೆ, ಅದರೊಳಗೆ ಲೇಖನಗಳು ಬಂದಿದೆ. 92 ವರ್ಷದವರೆಗೂ ಕೊಡ್ಲಿಲ್ಲ. ಯಡಿಯೂರಪ್ಪರವರು ಇದ್ದಾಗ 32-35 ವರ್ಷದ ಹುಡುಗರಿಗೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ರು. 92 ಹುಡುಕ್ಬಿಟ್ಟು ಕೊಟ್ರು. ಮೊನ್ನೆ ದೇವರಾಜ ಅರಸು ಪ್ರಶಸ್ತಿ ಕೊಟ್ಟರು 95ನೇ ವಯಸ್ಸಿಗೆ ಬದುಕಿದ್ರು ಅವರು ಜೊತೆ ಪಾಟೀಲ್ ಪುಟ್ಟಪ್ಪ ಅವ್ರನ್ನ ತಕ್ಷಣಕ್ಕೆ ನೆನಪು ಮಾಡ್ಕೋಬೇಕಾದ್ರೆ ಇಬ್ಬರನ್ನೇ ಪ್ರಪಂಚ ನಮಗೆ. ಎಂತ ಮಾತುಗಳು ಅದರಲ್ಲಿ ಬರ್ತಾ ಇದ್ದದ್ದೆಲ್ಲ, ಅದರಲ್ಲಿ ಲೇಖನಗಳು, ಪಾಪು ಇದರಲ್ಲಿ ಅನುಭವದಲ್ಲಿ ಅಮೃತತ್ವವಿದೆ. ಅವ್ರ ಮಾತು ಅನುಭವದಲ್ಲಿ ಅಮೃತತ್ವ ಇದೆ. ನೆನಪಾಗ್ತದೆ, ಪ್ರಪಂಚ ಅಂದಾಕ್ಷಣ ನೆನಪಾಗದೆ ಆ ಮಾತು ನನಗೆ. ಈ ತರದ್ ನನಗೆ ಅಲ್ಲಿ ರಾಜಕೀಯ ವಿಚಾರಗಳು, ಸಾಂಸ್ಕೃತಿಕ ವಿಚಾರಗಳು, ವ್ಯಕ್ತಿ ವಿಚಾರಗಳು. ಈಗ ಮೋದಿ ಆಸ್ಪತ್ರೆ ಇದೆ ಇಲ್ಲಿ, ಡಾಕ್ಟರ್ MC ಮೋದಿ ಕಣ್ಣಿನ ಡಾಕ್ಟರ್ ಆಸ್ಪತ್ರೆ. ಇವತ್ತು ಆಧುನಿಕವಾದ ತಂತ್ರಜ್ಞಾನಗಳೆಲ್ಲ ಬಂದವೆ, ಗೊತ್ತಲ್ಲ ಸರ್. ಮೋದಿ ಕಣ್ಣು ಆಸ್ಪತ್ರೆ ಇದು ಮಾಡಿದ್ರು, 100 ಜನಕ್ಕೆ ಇದನ್ನ ಮತ್ತೆ ನಮಗೆ ಹೈಲೈಟ್ ಮಾಡಿ ಬರೀತಾ ಇದ್ದದ್ದು ಪಾಟೀಲ್ ಪುಟ್ಟಪ್ಪನವರು. ಮೋದಿ ಎಂತ ವ್ಯಕ್ತಿತ್ವ, ಏನು ಡಾಕ್ಟರ್ ಮೋದಿ, ಡಾಕ್ಟರ್ MC ಮೋದಿ. ಮತ್ತೆ ಮೋದಿ ಅಂದ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಫೇಮಸ್ ಡಾಕ್ಟರ್ ದಾವಣಗೆರೆ ಕಡೆ ಇರೋರು ಡಾಕ್ಟರ್ MC ಮೋದಿ ಅಂತ ಇದ್ರು. ಅವ್ರ ಬಗ್ಗೆ ನಮ್ಗೆ ಹೆಚ್ಚು ಅರಿವು ಮೂಡಿಸಿದ್ದು ಪಾಟೀಲ್ ಪುಟ್ಟಪ್ಪನವರು. ನಿಜಲಿಂಗಪ್ಪರ ಬಗ್ಗೆ ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರಿಗೊಂದು ಸೈಟ್ ಇಲ್ಲ, ಮನೆ ಇಲ್ಲ, ಕಾರ್ ಇಲ್ಲ. ಮುಂದೆ ಸ್ನೇಹಿತರು ಕಾರಲ್ಲಿ ಇರ್ಬೇಕು. ಅನಾರೋಗ್ಯ ಆಗ್ತತಿ. ಅನಾರೋಗ್ಯ ಆದಾಗ ರಾಮಕೃಷ್ಣ ಹೆಗಡೆ ಅವರು ಯಾವ್ದು ಪ್ರೈವೇಟ್ ಆಸ್ಪತ್ರೆ ರೆಫರ್ ಮಾಡ್ತಾರೆ. ನೋ ಬೋರಿಂಗ್ ಆಸ್ಪತ್ರೆಲ್ಲೇ ಇರ್ಬೇಕು, ನನಗೆ ಗೌರ್ಮೆಂಟ್ ಆಸ್ಪತ್ರೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಗೌರ್ಮೆಂಟ್ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡವರು. ಟೆಲಿಫೋನು ಬಿಲ್ಲು ಕಟ್ ಆಗ್ತಾ ಇದ್ದೀವಿ, ಒಂದ್ಸರಿ 40 ರೂಪಾಯಿ ಅವತ್ತು ಕಟ್ಟಕ್ಕಾಗಲ್ಲ. ಅದೊಂದು ಘಟನೆ ಓದ್ದೆ ನಿನ್ನೆ ಮೊನ್ನೆ. ಹೋಗ್ರಿ, ಅದೇನು ಫೋನ್ ಹೋಗ್ತಾ ಇಲ್ಲ, ಅವ್ರ ಹತ್ರ ಮಾತಾಡ್ಬೇಕು ನಮ್ಮ ಗುರುಗಳ ಹತ್ರ ಅಂತ ಹೇಳಿದ್ರೆ ಹೋದ್ರೆ 40 ರೂಪಾಯಿ ಕಟ್ಟಕ್ಕಾಗದೇ ಇರುವಂತ ಮಾಜಿ ಮುಖ್ಯಮಂತ್ರಿ ಬದುಕು. ಇವೆಲ್ಲವನ್ನೂ ಕೂಡ ಖಾದ್ರಿ ಶಾಮಣ್ಣ ಅವರು ಬರೆದಿದ್ದಾರೆ, ಪಾಟೀಲ್ ಪುಟ್ಟಪ್ಪನವ್ರು ಬರೆದಿದ್ದಾರೆ, ಇದನ್ನ ನನಗೆ ತಿಳಿಸಿದ್ದಾರೆ. ಆಮೇಲೆ ಅವ್ರ ಹತ್ರ ಬೇಕಾದಷ್ಟು ಚರ್ಚೆ ಮಾಡಿದ್ದೀನಿ ನಾನು, ಇವ್ರ ಹತ್ರ, ಜನಪ್ರಗತಿಯ ಕಲ್ಲೆ ಶಿವೋತ್ತರಂ ಹತ್ರ. ಇವೆಲ್ಲವೂ ಕೂಡ ನಮ್ಗೆ ಏನ್ ಕಲ್ಸುತ್ತೆ ಅಂತ ಹೇಳಿದ್ರೆ, ಹಿರಿಯರು ಹಾಕೊಟ್ಟಂತ ಅನುಭವ ಮಾರ್ಗಗಳಿದಾವಲ್ಲ, ಅದನ್ನ ಅಟ್ಲೀಸ್ಟ್ ನಾವು ಅನುಸರಿಸಬೇಕು ಅಂತ ಹೊರಟವ್ರು ನಾವು. ನನಗೆ ತುಂಬಾ ಕಾಡೋದು ಇತ್ತೀಚಿನ ಪತ್ರಿಕೆ ವಿನ್ಯಾಸಗಳು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅನ್ನೋದು ಅಲ್ಲಿಗೆ ಇಳಿಲೇಬಾರ್ದು. ಅದರಲ್ಲೂ ಕೂಡ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ಎಲ್ಲಾ ಪತ್ರಿಕೆಗಳು ಮಾಡದಂತಹ ವಿನ್ಯಾಸ, ಕೊಟ್ಟಂತಹ ಒಟ್ಟು ಎಂತ ಅದ್ಭುತವಾದ, ಮತ್ತು ರಾಜ್ಕುಮಾರ್ ಅವರನ್ನು ಕಳ್ಕೊಂಡ ಸಂದರ್ಭದಲ್ಲಿ ಆಗಿರ್ಬೋದು, ಎಲ್ಲವೂ ಇವತ್ತು ನನ್ನ ಕಣ್ಮುಂದೆ ಅಷ್ಟು ಅದ್ಭುತವಾದ ಬರಹಗಳನ್ನೆಲ್ಲ ಕೊಟ್ಟರು. ನನಗೆ ಇದ್ದಕ್ಕಿಲ್ಲ ನಾಗರಾಜ್ ಅವರು, ನನಗೆ ಒಂದಿನ ಪತ್ರಿಕೆ ಬಂತು, ವಿಜಯ ಕರ್ನಾಟಕ ಮನೆಗೆ ಬಂತು. ಮನೆಗೆ ಬಂದು ಹಿಂಗ್ ತೆಗೆದು ನೋಡಿದ್ರೆ ಹಿಂಗ್ ಪ್ರಿಂಟ್ ಆಗ್ಬಿಟ್ಟಿದೆ ವಿಜಯ ಕರ್ನಾಟಕ. ಇದೇನಿದು ಟೈಟ್ ಲಿಂಗ್ ಆಗ್ಬಿಟ್ಟಿದೆ. ನಾನು ಭಟ್ರಿಗೆ ಫೋನ್ ಮಾಡ್ಬೇಕು ಅಂತ ತೆಗೆದು ಇದೇನು ತಪ್ಪಾಗಿದೆ ಹಿಂಗ್ ನೋಡಕ್ ಹೋದ್ರೆ ಮಾಡಿದ್ರೆ ಪ್ರಯೋಗ ಅದು. ಈ ಪತ್ರಿಕೆಯನ್ನು ಹೀಗೆ ಕೊಟ್ಬಿಟ್ರು. ಅಂದ್ರೆ ಎಂತ ಪ್ರಯೋಗಶೀಲತೆಗಳನ್ನ ಭಟ್ರು ಕೂಡ ಮಾಡ್ತಿದ್ದಾರೆ ಅಂತಕ್ಕಂಥ. ಈಗ ಸಾಕಷ್ಟು ಆವಿಷ್ಕಾರಗಳಾಗಿದೆ. ಪುಟವಿನ್ಯಾಸಗಾರನಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಸಿಕ್ಕಿದೆ. ಅವನು ಒಬ್ಬನಿಗೆ ಒಂದು ಪುಟವನ್ನ ನೀವು ಕೊಟ್ಟು ಬಿಟ್ರೆ ಸಾಕಷ್ಟೇ. ಅವನಿಗೆ 4-5 ಕೊಟ್ರೆ ಅಡಿಗೆ ಹೇಗೆ ಕೆಟ್ಟೋಗುತ್ತೋ ಹಾಗೆ ಅವನಿಗೆ ಒಂದೇ ಪುಟ ಕೊಡಿ, ಅವನಿಗೆ ಅದಕ್ಕೆ ತಕ್ಕಂತ ಸುದ್ದಿ ಕೊಟ್ರೆ ಅದಕ್ಕೆ ಬೇಕಾದಂತಹ ಪುಟ ವಿನ್ಯಾಸದಲ್ಲಿ ಅವನು ಮೇಲ್ಗೈ ಆಗ್ತಾನೆ. ನಾನು ಇದನ್ನ ಕೇಳಲೇಬೇಕು, ನಿಮ್ಗೆ ಕೇಳ್ಬಿಟ್ಟು
ಪತ್ರಿಕೆಗಳಲ್ಲಿ ಬರ್ತಾ ಇದ್ದಂತಹ ಚಿತ್ರಗಳು, ಭಾವಚಿತ್ರಗಳು ಎಂತಹ ಕಥೆಯನ್ನ ಕಟ್ತಾ ಇದ್ವೋ, ಎಂತಹ ವಿಚಾರಗಳನ್ನ ಹೇಳ್ತಿದ್ವೋ. ಒಂದು ಚಿತ್ರ ಬಂದ್ರೆ ಅದು ನೂರಾರು ಏನೇನೋ ಕಥೆಗಳನ್ನ ಹೇಳ್ಬೋದು. ತಿಪ್ಪೇಸ್ವಾಮಿ ಅವರು ಮಾಡ್ತಾ ಇದ್ದಂತ ಫೋಟೋಗ್ರಫಿಗಳನ್ನ ಇವತ್ತು ನಾವು ಕುತೂಹಲ ಕಾಯ್ತಾ ಇದ್ವಿ. ಇವತ್ತು ಬಂದು ಕೂತ್ಕೊಂಡಿದೆ, ಎಲ್ಲಾ ಚಿತ್ರಗಳು ಎಲ್ಲವೂ ಚಿತ್ರ. ನಾನು ಸ್ಟೇಟಸ್ ಅಲ್ಲಿ ಪ್ರತಿದಿನ ಬರ್ಡ್ಸ್ ಹಾಕ್ತೀನಿ, ಬಹಳ ವಿಶೇಷ, ಬಹಳ ಜನ ಹೇಳ್ತಾರೆ. ಅದರಲ್ಲಿ ನನಗೆ ಗೊತ್ತಿಲ್ದಂಗೆ ಒಂದಷ್ಟು ಹೋಗ್ಬಿಡಿದಾವೆ. ನನಗೆ ಫೋಟೋಗ್ರಾಫರ್ ಒಂದು ಪ್ರಶ್ನೆ ಮಾಡಿದ್ರು ಪ್ರೆಸ್ ಕ್ಲಬ್ ಅಲ್ಲಿ, ಸರ್ ತುಂಬಾ ಚೆನ್ನಾಗಿ ಹಾಕ್ತೀರಿ, ಸ್ವಲ್ಪ ಅದನ್ನ ಪರಿಶೀಲನೆ ಮಾಡ್ರಿ, ನ ನೀವು ಪತ್ತೆ ಹಚ್ಬೋದು, ಆತರ ಬರ್ಡ್ಸ್ ಇರಕ್ ಸಾಧ್ಯ ಇಲ್ಲ ಸರ್ ಅಂತ. ಅಯ್ಯೋ ದೇವ್ರೆ, ಹೌದ್ರಿ, ನನಗೆ ಗೊತ್ತು, ಸ್ವಲ್ಪ ನನಗೂ ತಪ್ಪಾಗಿದೆ, ಬಟ್ ಈ ಇಷ್ಟು ಅದ್ಭುತವಾದ ಬ್ಯೂಟಿಫುಲ್ ಬರ್ಡ್ಸ್ ಇದೆಯಲ್ಲ ವಿಶ್ವದಲ್ಲಿ, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದನ್ನು ನಾನು ಹುಡುಕಿ ನಾನು ಹಾಕ್ತಾ ಇರೋದು ನಿಜ ಅದನ್ನ ಅಂತ. ಅಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ನಮ್ಮ ಮನೆ ಬಾಗ್ಲಲ್ಲ, ನಮ್ಮ ಒಳಗೆ ಬಂದ್ಬಿಟ್ಟಿದೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋ ಮಟ್ಟಕ್ಕೆ ಇವತ್ತು ತುಂಬಾ ತಂತ್ರಜ್ಞಾನ ಬೆಳೆದಂಗೆ ನಮಗೂ ಕೂಡ ತುಂಬಾ ಸವಾಲುಗಳಿದಾವೆ. ಹೆಂಗೆ ಸ್ವೀಕಾರ ಮಾಡಬೇಕು ಬಿಡಬೇಕು ಅನ್ನೋ ದೊಡ್ಡ ಸವಾಲು ಇವತ್ತು ನಮ್ಗೆ. ನಿಜ ಸುದ್ದಿನೂ ಮರೆಯೋಗ್ಬಿಡುತ್ತೆ. ವಾಸ್ತವಾಂಶನ ತಿರ್ಚಿಬಿಟ್ಟು ಈ ಇಂದ ಹೊಸ ತಂತ್ರಜ್ಞಾನ ಉಪಯೋಗಿಸಿ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಇವಾಗ. ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದನ್ನ ಹೇಗೆ ಬೇಕಾದ್ರೂ ತಿರ್ತಾರೆ, ಏನ್ ಬೇಕಾದ್ರೂ ಅದಕ್ಕೊಂದು ವಿಡಂಬನೆ ಮಾಡ್ತಾರೆ. ಯಾರಿಗೂ ಬಿಡಲ್ಲ, ಪ್ರಧಾನಮಂತ್ರಿಗವ್ರಿಗೂ ಬಿಡಲ್ಲ, ಮುಖ್ಯಮಂತ್ರಿ ಅವ್ರಿಗೂ ಬಿಡಲ್ಲ, ರಾಜಕಾರಣಿಗಳನ್ನ ಎಲ್ಲರನ್ನೂ ಜಾಡುತ್ತಾರೆ. ಮೊಬೈಲ್ ಟೈಮ್ ಪಾಸ್ ಅಷ್ಟೇ. ಇನ್ಸ್ಟಾಗ್ರಾಮು, ಇನ್ಸ್ಟಾ ಇದೆ, ಆ ತರದಲ್ಲಿ ಏನೇನೋ ರೀಲ್ಗಳು ಬೇರೆ ಇವಾಗ. ಪಾಕೆಟ್ ಕಾರ್ಟೂನ್ಗಳು ಮೂರ್ತಿ ಅಂತ ಒಬ್ರಿದ್ರು, ಅದು ಸಣ್ಣದು ಹೇಳ್ತಿದ್ದಂತ ಕಥೆ ಇದೆಯಲ್ಲ, ಇಡೀ ಪತ್ರಿಕೆಯನ್ನೇ ಆವರಿಸ್ಕೊಂಡ್ಬಿಡ್ತಿತ್ತು. ಅಷ್ಟು ಅದ್ಭುತವಾದ ಕೈಚಳ. ಆರ್ ಕೆ ನಾರಾಯಣ, ಲಕ್ಷ್ಮಣ್ ಅವರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರು ಅದೇ ಹೇಳನಲ್ಲ, ಆ ಸಾಲುಗಳು ಹೇಳ್ತಾ ಇದ್ದಂತನ್ನ ಒಂದು ದೊಡ್ಡ ಲೇಖನ ಹೇಳೋಷ್ಟು ಕೆಲಸ ಪ್ರಜಾವಾಣಿಯಲ್ಲಿ ಬರ್ತಿದ್ದಂತ ಸುಭಾಷಿತಗಳು ಇವತ್ತಿಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಸುಭಾಷಿತ ಬರ್ತವೆ. ನುರಿಮುತ್ತು ಅಥವಾ ಬೇರೆ ಬೇರೆ ಅಂಕಣಗಳು ಪತ್ರಿಕೆಗಳು ಬರುತ್ತಲ್ಲ, ಸ್ವಲ್ಪ ಯಾರಾದ್ರೂ ಆಧ್ಯಾತ್ಮಿಕ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಆ ತರದ ಬೇರೆ ಬೇರೆ ಕಾಲಂ ಬರ್ತಾ ಇದೆ ಎಲ್ಲ ಪತ್ರಿಕೆಗಳು. ಅದು ಓದೋ ತರ ಇರುತ್ತೆ. ತುಂಬಾ ತತ್ವಜ್ಞಾನ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಅಥವಾ ಜೀವನದ ಮೀಮಾಂಸೆ ಇರ್ಬೋದು, ಅದು ಚೆನ್ನಾಗಿ ಬರ್ತಾ ಇದೆ. ನುಡಿಮುತ್ತು ಆ ಥರ ಬೇರೆ ಬೇರೆ ಕಾಲಂಗಳು ಬರುತ್ತೆ ಪ್ರಜಾವಾಣಿ ಕೂಡ. ನಿಮ್ಮನ್ನ ಕಾಡಿದಂತಹ ಅತ್ಯಂತ ರೋಚಕವಾದ ಸಂದರ್ಭ ಯಾವುದು ನಿಮಗೆ ಪತ್ರಿಕೋದ್ಯಮಿಗೆ ಸಂಬಂಧಪಟ್ಟಂತೆ? ಸುಮಾರು ರೋಚಕ ಘಟನೆಗಳು ನಡೆದಿರ್ತವೆ. ಈ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಪ್ರಶಸ್ತಿ ಕೊಡುತ್ತಲ್ಲ ಪ್ರತಿ ವರ್ಷ, ಅದು ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲ ಮಾಡುತ್ತೆ. ಈಗ ಬಿಜಾಪುರದಲ್ಲಿ ಮಾಡಿದ್ರು, ದಾವಣಗೆರೆಯಲ್ಲಿ ಮಾಡಿದ್ರು, ತುಮಕೂರಲ್ಲಿ ಮಾಡಿದ್ರು, ಮಂಗಳೂರಲ್ಲಿ ಮಾಡಿದ್ರು. ಮಂಗಳೂರು ಟ್ರೈನಲ್ಲಿ ಹೋಗ್ಬೇಕು ಅಂತ ಎಲ್ಲ ನಾವು ಸ್ನೇಹಿತರುಗಳೆಲ್ಲ ಜೊತೆಯಾಗಿ ಒಂದು ಟೀಮ್ ಹೊಂಟಿವಿ. ನೀವಿದ್ರೆ ಅವತ್ತು ಅದರಲ್ಲಿ ಗೊತ್ತಿಲ್ಲ ನನಗೆ, ಬಟ್ ಒಂದಷ್ಟು ಜನ ಹೋದ್ವಿ. ಈಗ ಗೊತ್ತಲ್ಲ, ಟೀಮ್ ಹೋದಾಗ ಒಂದ್ ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡೋದು, ಒಂಥರ ಅಲ್ಲಿ ಟ್ರೈನಲ್ಲಿ ಹೋಗೋ ಲಾಂಗ್ ಜರ್ನಿ ಆಗಿರೋದ್ರಿಂದ ಎಲ್ಲ ಪ್ಯಾಂಟ್ಗಳೆಲ್ಲ ಕಳಿಸ್ಬಿಟ್ಟು ಚಡ್ಡಿಲಿ ಹಾಕೊಳ್ಳೋದು, ಪಂಚೆಲಿ ಹಾಕೊಳ್ಳೋದು, ಈ ಥರದ್ದೆಲ್ಲ ಒಂದಷ್ಟು ಸ್ವಾರಸ್ಯ ಘಟನೆಗಳು. ಹಾಡು ಹೇಳೋದು, ಕುಣಿಯೋದು, ಬೇರೆ ಪಕ್ಕದ ಇವರಿಗೆ ತೊಂದರೆ ಆಗ್ತದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಆ ಥರದ್ದು ಎಂಜಾಯ್ಮೆಂಟ್ ಇದಿರ್ತೈತಿ. ಲಾಡ್ಜ್ಗೆ ಹೋದ್ವಿ, ಅಲ್ಲಿ ರೂಮ್ ಮಾಡಿದ್ರು. ಅದು ರೂಮ್ ನಮಗೆ ಬುಕ್ ಆಗಿದೆ. ಒಂದು ಇಬ್ರು ಇರುವಂತ ರೂಮಲ್ಲಿ ಒಂದು 4-5 ಜನ ಬಂದ್ಬಿಟ್ರು, ಸೇರ್ಕೊಂಡ್ಬಿಟ್ರೆ. ಇರೋದು ನನಗೆ ಮುಖ್ಯ, ನನಗೊಂದು ಪ್ರಶಸ್ತಿ ಬರ್ತಾ ಇದೆ, ಪ್ರಬಂಧ ಮಂಡಿಸ್ತಾ ಇದ್ದೀನಿ, ನಾನು ಸಾರಸ್ಯ ಕರೆದ್ರೆ ಬಂದ್ಬಿಡಪ್ಪ ಎಲ್ಲ ಆಕ್ಯುಪೈ ಮಾಡ್ಬಿಟ್ರು. ನಾವೇನ್ ಮಾಡ್ಬೇಕು, ನಾವು ಅವನಿಗೆ ಆಯ್ತು ಬಿಡ್ರಪ್ಪ ಅಂತ ಹೇಳಿ ಒಂದು ಏನು ತರಿಸ್ಬಿಟ್ಟು ಕೆಳಗಡೆ ಹಾಸ್ಕೊಂಡು ಮಲ್ಗೋದು. ಆಯ್ತು, ರಾತ್ರಿ ಮಲಗಿದೀವಿ, ನಾನು ಕೆಳಗಡೆನೆ ಮಲಗಿದ್ದೀನಿ. ಬಟ್ ಒಂದು ಕುಣಿತಾ ಇದಾರೆ, ಯಾಕೆಂದ್ರೆ ಎಣ್ಣೆ ಬಂದ್ಬಿಟ್ಟವ್ರೆ. ಒಬ್ಬರು ಟೇಬಲ್ ಬರೀತಾನೆ, ಇನ್ನೊಬ್ಬ ಇದು ಬರೀತಾನೆ, ಅದು ಮಾಡ್ತಾನೆ. ಏನ್ರಪ್ಪ ಆಯ್ತು ತೊಂದರೆ ಕತೆ ಅಂತ ಹೇಳಿದ್ರು ಬಿಡಂಗಿಲ್ಲ. ಅಂದ್ರೆ ಈ ತರದ ಸ್ವಾರಸ್ಯಕರವಾದ ಘಟನೆಗಳ ಸ್ನೇಹಿತರುಗಳು ಮಾರನೇ ದಿನ ಅದನ್ನ ಹೇಳ್ಕೊಂಡು ಎಂಜಾಯ್ ಮಾಡೋದು ಅದನ್ನ ಅವರು. ಆ ಥರದ್ದು ಒಂದು ಸುಮ್ಮನೆ ಅದು ಸಮ್ಮೇಳನಕ್ಕೆ ಹೋದಾಗ ನಡೆದ ಘಟನೆ ಅದು ಅಂತ ಅಷ್ಟೇ. ನಾವು ಪತ್ರಿಕಾಗೋಷ್ಠಿಗೆ ಪ್ರೆಸ್ ಕ್ಲಬ್ಗೆ ನಾನು ನಿಯೋಜಿಸಿದ್ರು. ಈ ಸಂಜೆಯಲ್ಲಿದ್ದಾಗ ಎವ್ರಿ ಡೇ ನನ್ನ ರೌಂಡ್ ಅಪ್ ಪ್ರೆಸ್ ಕಾನ್ಫರೆನ್ಸ್ ಪ್ರೆಸ್ ಕ್ಲಬ್. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ರೈತ ಮುಖಂಡರು, ಅವರು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಒಂದು ಆಂಗ್ಲ ಪತ್ರಿಕೆಯ ವರದಿಗಾರ್ತಿ ನಿಂತು ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಕೇಳ್ಬಿಟ್ಲು. ಅದು ಎಲ್ಲಿತ್ತು ಆ ಯಪ್ಪನ್ಗೆ ರೋಷ. ಪ್ಲೀಸ್ ಸ್ಟ್ಯಾಂಡ್ ಅಪ್ ಮೇಡಮ್, ಪ್ಲೀಸ್ ಸ್ಟ್ಯಾಂಡ್ ಅಪ್. ವಾಟ್ ಇಸ್ ಯುವರ್ ನೇಮ್, ವಿಚ್ ಮೀಡಿಯಾ ಯು ಆರ್ ರೆಪ್ರೆಸೆಂಟ್, ಗಿವ್ ದ ಎಡಿಟರ್ ನಂಬರ್. You don't know who I am? Yes. Who I am, you don't know. Unless you don't know
ವಾಟ್ ಈಸ್ ದ ಪರ್ಸನ್ ಬ್ರೀಫಿಂಗ್ ದ ಪ್ರೆಸ್ ಕಾನ್ಫರೆನ್ಸ್, ಡೋಂಟ್ ಎಂಟರ್ ದ ಹಾಲ್, ಪ್ಲೀಸ್ ಗೆಟ್ ಅಂದ್ರು ಎಸ್ ಯಾರಿಗಿದೆ ಈ ಎದೆಗಾರಿಕೆ? ಬ್ಯೂಟಿಫುಲ್ ಬ್ಯೂಟಿಫುಲ್. ನಂಜುಂಡ ಸ್ವಾಮಿ ಅವ್ರಿಗಿತ್ತು. ಇನ್ನೊಂದು ಅವ್ರುಗಳು ಹೌದು. ನಮ್ಮ ಪತ್ರಿಕಾ ಛಾಯಾಕರದ್ದು ಒಂದು ಚಾಳಿ ಇರುತ್ತೆ, ಇನಾಗ್ರೇಷನ್ ಆದ್ರೂ ಮತ್ತೊಮ್ಮೆ ಉದ್ಘಾಟನೆ ಮಾಡೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನ್ಯಾಷನಲ್ ಕಾಲೇಜ್ನಲ್ಲಿ ಎಚ್ ನರಸಿಂಹಯ್ಯನವರು ಅವ್ರದ್ದೊಂದು ಕಾರ್ಯಕ್ರಮ, ನಾವು ಟೈಮ್ ಸರಿಗೆ ಹೋಗಿದ್ವಿ. ಛಾಯಾಗ್ರಾಹಕ ಅಷ್ಟೊತ್ತಿಗಾಗಲೇ ನಾನು ಹೋದಾಗ ಒಂದ್ಸರಿ ಇನಾಗ್ರೇಷನ್ ಆಯ್ತು, ದೀಪ ಹಚ್ಚಿ ಕಾರ್ಯಕ್ರಮ ಉದ್ಘಾಟನೆ ಆಯ್ತು. ಬಂದ್ರು ಇವರು ಒಂದು 5-6 ಜನ. ಅವ್ರು ತಪ್ಪಲ್ಲ, ಅವ್ರಿಗೂ ಒಂದೇ ದಿವಸಕ್ಕೆ 6-7 ಅಸೈನ್ಮೆಂಟ್ಗಳು ಹಾಕಿರ್ತಾರೆ. ಇವ್ರು ಬಂದ್ರು, ಅಷ್ಟೊತ್ತಿಗಾಗಲೇ ಅವರು ಟೈಮಿಗೆ ಬೆಲೆ ಕೊಡೋರು. ನರಸಿಂಹಯ್ಯನವರು ಬಂದರು, ಸರ್ ಇನ್ನೊಂದ್ಸರಿ ಬರಪ್ಪ ಇಲ್ಲಿ, ಯಾವ ಪೇಪರ ನೀನು? ಸರ್ ಇಂತಿಂಥದ್ದೇನು, ನೀನು ಪೇಪರಲ್ಲಿ ನನ್ನ ಫೋಟೋ ಬರ್ದಿರೋ ಪರವಾಗಿಲ್ಲ, ಹೋಗ ಹಚ್ಚಿದ ದೀಪ ನೀನು ಇನ್ನೊಂದ್ಸರಿ ಹಚ್ಚಕ್ಕೆ ಇದೇನು ಅಂದ್ಕೊಂಡಿತ್ತು, ಮುಂದೆ ಊಟ ಮಾಡೋದೇನು? ಬ್ಯೂಟಿಫುಲ್. ಒಳ್ಳೆ ಒಳ್ಳೆ ನಿಮ್ದು ಯಾವ್ದಾರ ನೆನಪು ಆ ಥರದ್ದು ಯಾವುದಿಲ್ಲ ಸರ್. ನಿಮ್ಮೆಲ್ಲರ ಅನುಭವದ ಖಜಾನೆಯಲ್ಲಿ ಈ ತರದ ಸಾಕಷ್ಟು ರೋಚಕವಾಗಿರ್ತಕ್ಕಂಥ ಕಥೆಗಳಿದೆ. ಅದು ನಮ್ಮನ್ನ ಈ ಇಡೀ ಪ್ರಪಂಚದ ಮಾಧ್ಯಮ ಲೋಕವನ್ನು ಅನಾವರಣ ಮಾಡುತ್ತೆ. ಆದ್ರೂ ಕೂಡ ಈ ಒಂದು ಸಂಚಿಕೆಯಲ್ಲಿ ಎಷ್ಟೆಲ್ಲ ವಿಚಾರಗಳನ್ನ, ಎಂತ ಅದ್ಭುತವಾದ ಅನುಭವಗಳನ್ನ ನಮಗೆ ಹೇಳ್ಕೊಟ್ಟಿದ್ದೀರಿ. ಇಲ್ಲಿಗೆ ಮುಗಿಯೋದಲ್ಲ ಇದು, ಇದನ್ನು ಮತ್ತಷ್ಟು 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 ಮುಂದೆ, ಯಾಕೆಂದ್ರೆ ಒಬ್ಬೊಬ್ಬರ ಜೀವನದಲ್ಲಿ ಬೇಕಾದಷ್ಟು ಕಥನಗಳಿವೆ, ಬೇಕಾದ ಅನುಭವಗಳಿವೆ. ಆದ್ರೂ ಕೂಡ ಈ ಒಂದು ಇಷ್ಟು ಸಮಯದಲ್ಲೇ ಇಷ್ಟೆಲ್ಲವನ್ನು ಅದ್ಭುತವಾಗಿ ಹೇಳ್ಕೊಡುವಂತಹ ನಮ್ಮ ಪ್ರಯತ್ನಕ್ಕೆ ಬಂದು ನೀವು ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ನಾಗರಾಜ್ ಅವರೇ, ನಿಮ್ಮ ಅನುಭವ, ನಿಮ್ಮ ಸಾಧನೆ ಎಲ್ಲವೂ ಕೂಡ ಅತ್ಯಂತ ವಿಶೇಷ. ನಟರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ವಿಶ್ವಂ ಹೊಸ ಒಂದು ಪ್ರಯತ್ನ ವಾಹಿನಿ, ನಿಜಕ್ಕೂ ಕೂಡ ಎಲ್ಲ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಕೂಡ ನಮ್ಮನ್ನ ಇನ್ಸ್ಪಿರೇಷನ್ಗೆ ತೊಗೊಂಡೋಗ್ಬಿಟ್ರಿ. ಏನೋ ನೆನಪುಗಳು ಗೊತ್ತೇ ಇರಲಿಲ್ಲ, ಎಲ್ಲ ನೆನಪುಗಳನ್ನು ಕೆದಕವಾಗಿ ಮಾಡಿದಿರಿ ನೀವು. ಖಂಡಿತ ನಿಮ್ಮದು ಕೂಡ ಭಾಳ ಸ್ವಾರಸ್ಯಕರವಾದ ಒಂಥರ ಎಂಟ್ರಿ ಇತ್ತು ನಮಗೆ. ಆ ಎಂಟ್ರಿ ಮೂಲಕ ನಾವು ಒಂಚೂರು ಬಿಚ್ಕೊಳ್ಳೋಕೆ ಅವಕಾಶ ಆಯಿತು. ನಮ್ಮ ಹೊಸ ಈ ಮಾಧ್ಯಮ ಯಶಸ್ವಿ ಆಗಲಿ. ತುಂಬಾ ಸ್ಪರ್ಧೆ ಇದೆ ಎಲ್ಲ ಜಗತ್ತಲ್ಲೂ ಇದ್ದಾಗೆ. ಇದು ಪೂರ್ಣವಾಗಿ ವೈಚಾರಿಕ ವಾಹಿನಿ. ನಮ್ಮಲ್ಲಿ ಕ್ರೈಮ್ ಇಲ್ಲ, ಪಾಲಿಟಿಕ್ಸ್ ಇಲ್ಲ, ಮತ್ತು ಯಾವುದನ್ನು ವೈಭವೀಕರಿಸಲ್ಲ. ನಾವು ಶುಭವನ್ನು ಕೋರ್ತೀವಿ. ಧನ್ಯವಾದ. ಇವತ್ತಿನ ದಿನಗಳಲ್ಲಿ ಯಾವುದೇ ವಾಹಿನಿಯ ಆನ್ ಮಾಡಿದ್ರೆ ರಾಜಕಾರಣವೇ ಪ್ಯಾನೆಲ್ ಡಿಸ್ಕಷನ್. ಆದರೆ ಪತ್ರಿಕೋದ್ಯಮದ ಒಳ ಹೊರಗುಗಳು ಮತ್ತು ನಮ್ಮ ಅನುಭವಗಳನ್ನು ಮೆಲುಕು ಹಾಕೋದಕ್ಕೆ ಈ ವಿಶ್ವಂ ವಾಹಿನಿ ನಮಗೆ ಅವಕಾಶ ಕೊಡ್ತಲ್ಲ. ಇದು ಹೊಸ ಪ್ರಯತ್ನ ಅಲ್ಲ, ಇಂತಹ ಅನೇಕ ಪ್ರಯತ್ನಗಳು ಮುಂದುವರಿಲಿ ಅನ್ನೋದು ನಮ್ಮ ಅಭಿಲಾಷೆ. ತಾವೇನು ಹೇಳ್ತೀರಿ ಸರ್? ಈ ಟಿವಿ ಮಾಧ್ಯಮಗಳು ಯಾವುದೋ ಒಂದು ಡ್ರಗ್ಸ್ ಯಾರೋ ಸಿಗಾಕೊಂಡ್ರು ನಟಿ ಅಂತ ಒಂದು ವಾರಗಟ್ಟಲೆ ಹೇಳ್ತಾರೆ. ಇನ್ಯಾವುದೋ ಒಬ್ಬ ಚಲನಚಿತ್ರ ನಟದೇನೋ ಸಣ್ಣ ಸಣ್ಣ ಸಮಸ್ಯೆ ಇರುತ್ತೆ ಅದನ್ನ ಹೇಳ್ತಾರೆ. ನಮ್ಮಲ್ಲೇ ಮೊದಲು ಅಂಥೇಳಿ ಆ ಥರದಲ್ಲಿ ಮುಳ್ಳಿನ ಒಂದು ಹಾಸಿಗೆ ಮೇಲೆ ನೀವು ಕಾಲಿಟ್ಟಿದ್ದೀರಾ. ನಿಜವಾಗ್ಲೂ ಕಷ್ಟದ ಕೆಲಸ. ಏಕೆಂದರೆ ಆರ್ಥಿಕವಾಗೂ ಇದು ಸಬಲ ಆಗಬೇಕು, ಅದು ಕಷ್ಟ ಆಗುತ್ತೆ. ನಿಮ್ಮ ಪ್ರಾಜೆಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ವೈಚಾರಿಕ ವಾಹಿನಿ ಅಂತ ಹೇಳ್ತಾ ಇದ್ದೀರಾ, ಬೇರೆ ಬೇರೆ ಥರದಲ್ಲಿ ತೆರೆದುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀರಾ. ಕಷ್ಟ ಸಾಧ್ಯನೇ ಇದೆ ಈಗಿನ ಇದರಲ್ಲಿ, ಸ್ಪರ್ಧಾತ್ಮಕವಾದ ಇದರಲ್ಲಿ. ಆದರೂ ಇದಕ್ಕೆ ನಿಮ್ಮ ಅನುಭವದಲ್ಲಿ ಇದನ್ನೆಲ್ಲ ಜಯಿಸ್ಕೊಂಡು ಮುಂದೆ ಬಂದು ಇದೊಂದು ಯಶಸ್ವಿಯಾಗಿ ಒಂದು ದೂರದರ್ಶನ ಒಂದು ಚಾನಲ್ ಆಗಲಿ, ಜನಗಳಿಗೆಲ್ಲ ತಲುಪಲಿ ಅನ್ನೋದು ಒಂದು ನನ್ನ ಆಶಯ. ಒಳ್ಳೇದಾಗಲಿ, ಶುಭ ಆಗಲಿ ಅಂತ ನನ್ನ 2 ಮಾತುಗಳು. ಎಲ್ಲರಿಗೂ ಅನಂತ ಅಭಿನಂದನೆಗಳು. ವೀಕ್ಷಕರೇ, ಮುಂದಿನ ಬಹುರೂಪಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.